ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬದುಕಿನ ಕುರಿತು ಜಾನ್ ರಸ್ಕಿನ್ ಅವರು ಹೀಗೆ ಹೇಳ್ತಾರೆ, ಇಟ್ ಈಸ್ ಟೂ ಪ್ರೀಸಿಯಸ್ ಟು ಬಿ ಪುಟ್ ಇನ್ ಟು ವರ್ಡ್ಸ್. ಈ ಬದುಕನ್ನು ಶಬ್ದಗಳಲ್ಲಿ ಇಡಲಾಗದು. ಬದುಕು ಅಷ್ಟು ಅಮೂಲ್ಯ, ಅದರ ಅರಿವು ನಮಗಿಲ್ಲ. ಒಬ್ಬ ರಾಜನಿದ್ದ. ಆತ ಇಡೀ ಆಯುಷ್ಯ ಯುದ್ಧ ಮಾಡೋದರಲ್ಲೇ ಕಳೆದ. ಅಪಾರವಾದ ಸಿರಿ ಸಂಪತ್ತನ್ನು ಗಳಿಸಿದ. ಆತನ ರಾಜ್ಯ ತುಂಬಾ ದೊಡ್ಡದಾಯಿತು. ಕಾಲ ಹೀಗೆ ಕಳೆದು ಹೋಯಿತು. ರಾಜ ಮರಣಶಯ್ಯದಲ್ಲಿ. ಆತನ ಬದುಕಿನ ಕಳೆದ ದಿನಗಳು ಆತನ ಕಣ್ಮುಂದೆ ಸುಳಿದವು. ಆ ಕಣ್ಮುಂದೆ ಬರೀ ಕೊಲೆ, ಸುಲಿಗೆ, ಯುದ್ಧ, ಸಾವು, ನೋವು. ಕಣ್ಮುಚ್ಚಿ ತನ್ನ ಮನದ ಒಳಗೆ ಬಗೆದು ನೋಡಿದ. ಅಲ್ಲಿ ಬರೀ ಲಕ್ಷ ಲಕ್ಷ ಹೆಣಗಳು, ಲಕ್ಷ ಲಕ್ಷ ಹಣಗಳು ಆತನ ಕಣ್ಮುಂದೆ ಬಂದವು. ಆಗ ರಾಜನಿಗನಿಸ್ತು, ನನ್ನ ಜೀವನನೇ ವ್ಯರ್ಥ ಅಂತ. ಕಣ್ಣಿನಿಂದ ಒಂದೆರಡು ದುಃಖದ ಹನಿಗಳೂ ಕೂಡ ಉದುರಿದವು. ಹೀಗೆ ರಾತ್ರಿ 11ರ ಸಮಯ ಆಗಿತ್ತು. ತಾನು ಆಯುಷ್ಯವಿಡೀ ಹೋರಾಡಿದರೂ, ಯಾರಿಗಾಗಿ ನಾ ಆಯುಷ್ಯವಿಡೀ ಹೋರಾಡಿದನೋ ಅವರೆಲ್ಲ ಸುಖವಾದ ನಿದ್ರೆಯಲ್ಲಿದ್ದಾರೆ, ನಾನು ಮಾತ್ರ ಈ ಮರಣಶಯ್ಯದಲ್ಲಿ ಇದ್ದೇನೆ ಅಂತ ರಾಜನಿಗೆ ದುಃಖ ಆಗುತ್ತೆ. ನಂತರ ಅಷ್ಟರಲ್ಲೇ ಒಂದು ಶಾಂತ ಸುಮಧುರವಾದ ಗಾನ ಕೇಳಿಸುತ್ತೆ. ಸಾವಿನ ದವಡೆಯಲ್ಲಿದ್ದ ರಾಜನ ಮುಖದಲ್ಲಿ ಒಂದು ಆನಂದದ ತೆರೆಯಾಡಿತು. ಹಾಡಿನ ಜಾಡನ್ನೇ ಹಿಡಿದು ಹಾಸಿಗೆಯಲ್ಲೇ ಹೊರಳಿ ಮಹಡಿಯ ಕಿಟಕಿಯಿಂದ ಕೆಳಗೆ ನೋಡುತ್ತಾನೆ. ಅಲ್ಲೊಂದು ಚಿಕ್ಕ ಗುಡಿಸಲು. ಒಬ್ಬ ತರುಣ. ಮೈ ಮೇಲೆ ಬಟ್ಟೆ ಹರಿದಿವೆ, ತಲೆ ಮಾಸಿದೆ, ಕಣ್ಗಳು ಕಳಾಹೀನವಾಗಿವೆ. ಹಾಲು ಚೆಲ್ಲಿದ ಬೆಳದಿಂಗಳ ಕಂಡು ಆ ತರುಣನ ಹೃದಯ ತುಂಬಿ ಬಂದಿದೆ. ಅವನಿಗೆ ಅರಿವಾಗದಂತೆ ಆತನ ಹೃದಯದಿಂದ ಮಧುರ ಗಾನ ಗಂಗೆ ಹರಿಯುತ್ತಾ ಇದೆ. ಅದನ್ನು ಕೇಳಿದ ರಾಜ ಸ್ವಲ್ಪ ಹೊತ್ತು ಸಾವನ್ನೇ ಮರೆತ. ಮತ್ತೊಂದು ಕ್ಷಣಕ್ಕೆ ರಾಜನ ಹೃದಯ ನುಡಿದಿತ್ತು ಏನೆಂದರೆ, ನಾನು ರಾಜನಾಗುವ ಬದಲು ಆ ಬಡ ಯುವಕನೇ ಆಗಿದ್ದರೆ ನನ್ನ ಬದುಕು ಅವನಂತೆ ಆನಂದದಾಯಕವಾಗಿರುತ್ತಿತ್ತಲ್ಲವೇ ಅಂತ ಅಂದ್ಕೊಳ್ತಾನೆ ರಾಜ. ನಾವು ಬಾಹ್ಯ ಸಿರಿವಂತಿಕೆಗೆ ಬೆಲೆ ಕೊಡ್ತೀವಿ. ಬಾಹ್ಯ ಸಿರಿವಂತಿಕೆಯಿಂದ ಶಾಂತಿ, ಸಮಾಧಾನ ಸಿಗೋದಿಲ್ಲ. ಆಂತರಿಕ ಸಿರಿವಂತಿಕೆಯಿಂದಲೇ ಜೀವನ ಸಾರ್ಥಕ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.